ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ವಾರದ ಕತೆ ಕಿಚನ್ ಜೊತೆ ಮೊದಲೇ ಪ್ರೊಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೊಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಬನ್ನಿ ಇವಾಗ ಈ ಪ್ರೋಮೋದಲ್ಲಿ ಏನಿದೆ ಅಂತ ಡಿಸ್ಕಸ್ ಮಾಡ್ಕೊಂಬರೋಣ. ಸೊ ಗೈಸ್, ಈ ಪ್ರೋಮೋದಲ್ಲಿ ಈ ವಾರದಲ್ಲಿ ಏರುಪೇರುಗಳನ್ನ ಬಿಗ್ ಬಾಸ್ ಅವರು ಹೇಳ್ತಾ ಇದ್ದಾರೆ. ಅಂದ್ರೆ ಈ ವಾರ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಮೊದಲನೇ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂತಂದ್ರೆ ಬಿಗ್ ಬಾಸ್ ನಡೆಯಲ್ಲ ಅಂತ ಹೇಳ್ತಾ ಇದ್ವಿ, ಆ ಬಿಗ್ ಬಾಸ್ ಮತ್ತೆ ರಿಟರ್ನ್ ನಡೀತು. ಅಂಡ್ ಇನ್ನೊಂದೇನಪ್ಪ ಅಂದ್ರೆ ಕಿಚ್ಚನ ಪಂಚಾಯತಿ ಮತ್ತೆ ಕಿಚ್ಚ ಸರ್ ಈ ವಾರ ನಡೆಸಲ್ಲ ಅಂತ ಅನ್ಕೊಂಡಿದ್ವಿ, ಅದು ಕೂಡ ನಡೆಸ್ತಾ ಇದ್ದಾರೆ. ಮೇ ಬಿ ನನ್ನ ಪ್ರಕಾರ ಏನಂತಂದ್ರೆ ಈ ಒಂದು ಸಣ್ಣ ಪುಟ್ಟ ಪಾಯಿಂಟ್ಗಳನ್ನ ಇಟ್ಕೊಂಡು ಕಿಚ್ಚನ ಪಂಚಾಯತಿ ನಡೆಸ್ತಾ ಇರ್ಬೋದು. ಅದಕ್ಕೂ ಮುಂಚೆ ಪ್ರೋಮೋದಲ್ಲಿ ಏನಿತ್ತಪ್ಪ ಅಂತಂದ್ರೆ ಈ ವಾರದಲ್ಲಿ ಆಲ್ರೆಡಿ ನಾಮಿನೇಟ್ ಆಗಿರುವಂತ 4 ಒಂಟಿಗಳು ಅಂಡ್ 3 ಜಂಟಿಗಳು. ಸೊ ಇವರಲ್ಲಿ ಯಾರು ಹೋಗ್ಬೋದು ನಿಮ್ಮ ಪ್ರಕಾರ? ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಈಗ ಆಲ್ರೆಡಿ ನಾಮಿನೇಟ್ ಆಗಿರೋದು ನಿಮ್ಗೆ ಗೊತ್ತಿರೋದೆ. ಈ ಕಡೆ ಜಂಟಿಗಳಿಂದ ಮಾಳು ಅವರು ಮತ್ತೆ ಸ್ಪಂದನ ಅವರು ಅಂಡ್ ಮಂಜು ಭಾಷಿಣಿ ಅವರು ಮತ್ತೆ ರಾಶಿಕಾ ಅವರು ಅಂಡ್ ಈ ಕಡೆ ಅಭಿಷೇಕ್ ಅವರು ಮತ್ತೆ ಇನ್ನೊಬ್ರು ಅಶ್ವಿನಿ ಅವರು. ಸೊ ಇವ್ರು 3 ಜನ ಜಂಟಿಯಿಂದ ನಾಮಿನೇಟ್ ಆಗಿದ್ದಾರೆ. ಸೊ ಗೈಸ್, ಈ ಕಡೆ ಒಂಟಿಯಿಂದ ಬಂತು ಅಂತಂದ್ರೆ ಜಾನ್ವಿ ಅವರಾಗಿದ್ದಾರೆ, ಅಶ್ವಿನಿ ಗೌಡ ಅವರಾಗಿದ್ದಾರೆ, ರಕ್ಷಿತಾ ಶೆಟ್ಟಿ ಅವರಾಗಿದ್ದಾರೆ ಅಂಡ್ ಇನ್ನೊಂದು ಕಡೆ ಧನುಷ್ ಅವರಾಗಿದ್ದಾರೆ. ಸೊ ಎರಡೂ ಕಡೆಯಿಂದನೂ ಕೂಡ ಆಕ್ಚುಲಿ ನೋಡೋ ಆಗಿದ್ರೆ ಯಾವುದೋ ಒಬ್ರು ಹೋಗುವಂತ ಚಾನ್ಸಸ್ ಇಲ್ಲ, ಅಂದ್ರೆ ಜೋಡಿ ಹೋಗುವಂತ ಚಾನ್ಸಸ್ ಪಾಸಿಬಿಲಿಟೀಸ್ ಇದೆ. ಇಲ್ಲ ಅಂತಂದ್ರೆ ಇದೊಂದು ಟ್ವಿಸ್ಟ್ ಕೂಡ ಮಾಡಬಹುದು. ಏನಪ್ಪಾ ಅದು ಅಂತಂದ್ರೆ ಯಾರು ಕೂಡ ಈ ವೀಕಲ್ಲಿ ಎಲಿಮಿನೇಷನ್ ಇರಲ್ಲ ಅಂತಾನು ಕೂಡ ಹೇಳ್ಬೋದು ಬಿಗ್ ಬಾಸ್ ಅವರು. ಸೊ ಯಾಕಂದ್ರೆ ಇವರಿಗೆ ಗೇಮಿಂಗ್ ಟೈಮಿಂಗ್ ಅನ್ನೋದು ಸ್ವಲ್ಪ ಕಮ್ಮಿ ಸಿಕ್ಕಿದೆ. ಅಂಡ್ ಮೋರ್ ಓವರ್ ಏನಪ್ಪಾ ಅಂತಂದ್ರೆ ಈ ಆಚೆ ಹೋಗಿ ಒಳಗಡೆ ಬಂದಿರೋದ್ರಿಂದ ಒಂದಷ್ಟು ಗೊಂದಲಗಳಿರೋದ್ರಿಂದ ಮೇ ಬಿ ಬಿಗ್ ಬಾಸ್ ಅವರು ಒಂದು ಸ್ವಲ್ಪ ಬ್ರೇಕ್ ಹಾಕ್ಬೋದಾ ಅನ್ನೋ ಕೂಡ ಒಂದು ಸ್ವಲ್ಪ ಕ್ವಶನ್ ಮಾರ್ಕ್ ಮೂಡುತ್ತೆ. ಇನ್ ಕೇಸ್ ಹೋದ್ರೆ ನಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತಂದ್ರೆ ಈ ಕಡೆ ಮಂಜು ಭಾಷಿಣಿ ಅವರು ಹೋಗ್ಬೋದು ಅಂಡ್ ಇನ್ನೊಂದ್ ಕಡೆ ಈ ಕಡೆ ಅಭಿಷೇಕ್ ಮತ್ತೆ ಅಶ್ವಿನಿ ಅವರು. ಸೊ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೋದು ಅಂತ ನಮ್ಮ ಪ್ರಕಾರ ಅನ್ಸುತ್ತಿಲ್ಲ. ಇಲ್ಲ, ಕಷ್ಟ ಇದೆ ಆಕ್ಚುಲಿ ಪ್ರೆಡಿಕ್ಟ್ ಮಾಡೋದು. ಯಾಕಂದ್ರೆ ಒಂದ್ ಕಡೆ ರಕ್ಷಿತಾ ಅವರು ಬ್ಯಾಂಕ್ ಆಗಿ ವಾಪಸ್ ಬಂದಾಯ್ತು ಅಂಡ್ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಧನುಷ್ ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಅವ್ರ ಔಟ್ಸೈಡ್ ಹೋಗೋದು ಕಷ್ಟ ಐತೆ. ಅಶ್ವಿನಿ ಅವರು ಒಂದು ಸ್ವಲ್ಪ ಮನೇಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ. ಹೌದು, ನೆಗೆಟಿವ್ ಇದ್ರು ಕೂಡ ಮನೇಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದ್ದಾರೆ. ಈ ಕಡೆ ಜಾನ್ವಿ ಅವ್ರ ಮೇಲೆ ಯಾಕೋ ನಾನು ಸ್ವಲ್ಪ ಡೌಟ್ ಬರ್ತಾ ಇದೆ. ಜಾನ್ವಿ ಅವ್ರು ಯಾಕೋ ಬಂದಾಗಿಂದನೂ ಕೂಡ ಅವರು ಸ್ವಲ್ಪ ಸೈಲೆಂಟ್ ಆಗಿರೋದು, ಇವಾಗೆಲ್ಲ ಒಂದು ಸ್ವಲ್ಪ ರೊಚ್ಚ ಕೇಳ್ತಾ ಇದ್ದಾರೆ. ಈ ಕಡೆ ಅಭಿಷೇಕ್ ಮತ್ತೆ ಅಶ್ವಿನಿ ಅವ್ರು ಬಂದ್ರೆ ಅಶ್ವಿನಿ ಅವರು ಒಂದು ಸ್ವಲ್ಪ ಮಾತಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಭಿಷೇಕ್ ಅವರು ಟಾಸ್ಕ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಟ್ಟಿದ್ದಾರೆ. ಮೇ ಬಿ ನನ್ನ ಪ್ರಕಾರ ಇವರು 100% ಟಾಸ್ಕ್ ಅಲ್ಲಿ ಧನುಷ್ ಅವರು ಹಿಡ್ಕೊಂಡ್ಬಿಟ್ಟಿದ್ರಲ್ಲ. ಸೊ ಆ ಒಂದು ಟಾಸ್ಕ್ ಮೇ ಬಿ ಅವ್ರಿಗೆ ನೆಗೆಟಿವ್ ಆಗಿ ಅವ್ರ ಆಚೆ ಕಡೆ ತುಂಬಾ ಬೇರೆ ಬೇರೆ ಹೆಸರುಗಳು ಬರ್ತಾ ಇದೆ ಇವಾಗ. ಎಸ್, ಅದೇ ಶಿಶಿರ್ ಲಾಸ್ಟ್ ಸೀಸನ್ ಶಿಶಿರ್ ಅವ್ರು ಮಾಡಿದ್ರು, ಇವತ್ತು ಆ ಥರ ಇವರು ಮಾಡ್ತಾ ಇದ್ದಾರೆ ಅಂತ ಒಂದು ಬರ್ತಾ ಇದೆ. ಅಂಡ್ ಇನ್ನೊಂದು ಕಡೆ ಮಾಲು ಅವರು ಸ್ಪಂದನ ಅವರು ನನ್ನ ಪ್ರಕಾರ ಡೌಟ್ 100% ನನ್ನ ಪ್ರಕಾರ. ಯಾಕಂದ್ರೆ ಇವರು ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅಂಡ್ ಏನು ತುಂಬಾ ಬ್ಯಾಂಗ್ ಹಂಗ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಮಂಜು ಭಾಷಿಣಿ ಮತ್ತೆ ರಾಶಿಕಾ ಅವರು ಸ್ವಲ್ಪ ಸೈಲೆಂಟ್ ಆಗಿದ್ರು. ಬಟ್ ಮಂಜು ಭಾಷಿಣಿ ಅವರು ಕಾಣಿಸ್ಕೊಂಡ್ರು ಈ ವೀಕಲ್ಲಿ, ರಾಶಿಕಾ ಅವರು ಕೂಡ ಕಾಣಿಸ್ಕೊಂಡ್ರು ಈ ವೀಕಲ್ಲಿ. ಬಟ್ ಮಾಲು ಮತ್ತೆ ಸ್ಪಂದನ ಅವರು ಎಲ್ಲೂ ಕಾಣಿಸ್ಕೊಳ್ತಾ ಇಲ್ಲ. ತುಂಬ ಡೌಟ್ ಇದೆ ಇವ್ರ ಮೇಲೆ. ನನಗೆ ಯಾಕೋ 70% ಇವರೇ ಹೋಗ್ತಾರೇನೋ ಅಂತಲೂ ಕೂಡ ಒಂದು ಡೌಟ್ ಬರ್ತಾ ಇದೆ. ಯಾಕಂದರೆ ಸ್ವಲ್ಪ ಕಾಣಿಸ್ಕೊಳ್ಬೇಕು, ಇಬ್ಬರು ಕೂಡ ಕಾಣಿಸ್ಕೊಳ್ತಾರೆ. ಆಮೇಲೆ ಮಾಲು ಅವರು ಚೆನ್ನಾಗಿ ಮಾತಾಡ್ತಾರೆ, ಬಟ್ ಅಂದರೆ ಅವರ ಒಂದು ಭಾಷೆ ನಮಗೆ ಅರ್ಥ ಆಗಲ್ಲ. ಏನಾದರೂ ಸ್ಪೀಡಾಗಿ ಮಾತಾಡ್ತಾರೆ, ಬಟ್ ಅದು ಅಟ್ಲೀಸ್ಟ್ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು. ಫುಟೇಜ್ಗಳು ಕೂಡ ಬಿಗ್ ಬಾಸ್ ಮನೆಯಿಂದ ತೋರಿಸ್ತಾ ಇಲ್ಲ. ಎಲ್ಲೋ ಮೇ ಬಿ ಮಾತಾಡಿರ್ತಾರೋ ಇಲ್ಲ ಫುಟೇಜ್ ತೋರಿಸಲ್ವ ಬಿಗ್ ಬಾಸ್ ಅವರು. ಇಲ್ಲ ಅಂತಂದರೆ ಇವರೇ ಮಾತಾಡ್ದೇ ಸೈಲೆಂಟಾಗಿ ಮೂಲೆ ಗುಂಪಾಗ್ಬಿಟ್ಟಿದ್ದಾರೇನೋ ಅಂತಲೇ ಕೂಡ ಅನ್ನಿಸ್ತಾ ಇದೆ. ನಿಮ್ಗೇನು ಅನಿಸುತ್ತೆ ಗೈಸ್, ಈ ವೀಕಲ್ಲಿ ಯಾರು ಹೋಗ್ಬೋದು? ಇಷ್ಟು ಜನದಲ್ಲಿ 4 ಒಂಟಿಗಳು 2-3 ಜೋಡಿ ಜಂಟಿಗಳಿದೆ. ಯಾರು ಹೋಗ್ಬೋದು ಕಮೆಂಟ್ ಮಾಡಿ ತಿಳಿಸಿ ನೋಡಿ. ಇನ್ನು ಕಿಚ್ಚನ ಪಂಚಾಯತಿಲಿ ಇವತ್ತಿನ ಒಂದು ಎಪಿಸೋಡಲ್ಲಿ ಸೊ ನಮ್ಮ ಪ್ರಕಾರ ಯಾವ್ಯಾವ ಒಂದು ಟಾಪಿಕ್ನ ರೈಸ್ ಮಾಡಬೇಕು ಅಂತಂದ್ರೆ, ಸೊ ಒಂದು ಅಶ್ವಿನಿ ಗೌಡ ಅವ್ರ ಏನು ಈಗ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೆ ಕಾರ್ಟೂನ್ ಅಂತ ಹೇಳಿದ್ರಲ್ಲ, ಆ ಒಂದು ಪಾಯಿಂಟ್ ರೈಸ್ ಮಾಡಬೇಕು ಅಂತ ನಮ್ಮ ಒಂದು ಅನಿಸಿಕೆ. ಅಂದ್ರೆ ಅವರು ಮಾತಾಡ್ತಾ ಇರ್ಬೇಕಾದ್ರೆ ಕೆಲವೊಂದ್ಸತಿ ಅವ್ರಿಗೆ ಅವಮಾನ ಆಗುತ್ತೆ ಅಂತಂದ್ರೆ ತುಂಬಾ ರೊಚ್ಚಿಗೆದ್ದು ಮಾತಾಡ್ತಾರೆ. ಅದೇ ಬೇರೆಯವ್ರಿಗೆ ಅವಮಾನ ಮಾಡೋದು ಎಷ್ಟು ಸರಿ? ಆ ಒಂದು ಪಾಯಿಂಟ್ ನ ಕಿಚ್ಚ ಸುದೀಪ್ ಸರ್ ತಗೊಳ್ತಾರೆ ಅಂತ ಅನ್ಕೊಂಡಿದೀವಿ. ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಮಂಜು ಭಾಷಿಣಿ ಅವರು ಏನೊಂದು ಪ್ಯಾನ್ ಅಲ್ಲಿ ಏನೋ ಒಂದು ಕುಕ್ ಮಾಡ್ಬೇಕಾದ್ರೆ ಸೊ ರಕ್ಷಿತಾ ಅವ್ರ ಮೇಲೆ ಹಿಂಗೆ ಎರ್ಚಿದ್ರಲ್ಲ, ಸೊ ಅದು ಆರಿಲ್ಲ, ಬಟ್ ಸ್ಟಿಲ್ ಅದು ಎರ್ಚಿದ್ ತಪ್ಪು. ಅದೊಂದು ಪಾಯಿಂಟ್ ರೈಸ್ ಮಾಡಬೇಕು. ಇಲ್ಲ, ಆಯಿಲ್ ಅದು ಒಂದ್ ಡ್ರಾಪ್ ಏನೋ ಕೈಗೆ ಬಿದ್ದಿದೆ. ಓಕೆ, ಜಾಸ್ತಿ ಬಿದ್ದಿದ್ರೆ ಏನ್ ಮಾಡ್ತಿದ್ರು, ಯಾರು ನೋಡ್ತಾ ಇದ್ರು? ಆಮೇಲೆ ಕೇಳಿದ್ರೆ ಅವ್ರು ಏನೋ ಒಂಥರ ದುರಾಂಕಾರದಲ್ಲಿ ಹೌದು ನಾನು ನೋಡ್ಕೊತೀನಿ ಅವ್ರು ಹೇಳ್ತಾರೆ, ಗೊತ್ತಾಗ್ತಾ ಇದೆ ಅವ್ರಿಗೆ ಆ್ಯಕ್ಚುಲಿ ಅವ್ರು ಏನು ಮಾಡ್ತಾ ಇದ್ದಾರೆ. ಆಯಿಲ್ ಎಲ್ಲ ಬಿತ್ತು ಅಂತಂದರೆ ಹೌದು ನಾನು ಹಂಗೇನೆ ಏನಿವಾಗ ಅನ್ನೋ ಥರನೇ ಅವರು ಒಂದು ಉತ್ತರ ಇತ್ತು. ನನ್ನ ಪ್ರಕಾರ ಮಂಜು ಭಾಷಿಣಿ ಅವ್ರಿಗೆ ಅಶ್ವಿನಿ ಅವ್ರಿಗೆ ಸರಿಯಾಗಿ ಕ್ಲಾಸ್ ಸಿಗುತ್ತೆ. ಒಂದು ಕಡೆ ಇವತ್ತು ನನಗೆ ಯಾಕೋ ಕಿಚ್ಚನ ಪಂಚಾಯತಿ ನನ್ನ ಪ್ರಕಾರ ರಕ್ಷಿತ್ ಅವ್ರಿಗೆ ಸಿಕ್ಕೋರು ಸಿಗ್ಬೋದು, ಹೇಳೋಕ್ಕಾಗಲ್ಲ. ಹೋದ ವಾರ ಆಚೆ ಬಂದವರು ಈ ವಾರ ಕಿಚ್ಚನ ಚಪ್ಪಾಳೆ ತಗೊಳ್ಳುವಂಥ ಪಾಸಿಬಿಲಿಟೀಸ್ ಹೈ ಇದೆ. ಎಸ್, ಇನ್ನೊಂದು ಪಾಯಿಂಟ್ ಏನಂತಂದ್ರೆ, ಈ ಕಡೆ ಚಂದ್ರಪ್ರಭಾ ಅವರು ಪ್ರಾಪರ್ಟಿ ಹೊಡೆದಾಗ ಅಂದ್ರೆ ಗ್ಲಾಸ್ ಹೊಡೆದಾಕ್ರು, ಅದಕ್ಕೂ ಒಂದು ಪಾಯಿಂಟ್ ರೈಸ್, ಅದಕ್ಕೆ ಒಂದು ಕ್ಲಾಸ್ ತಗೋಬೋದು ಅಂತ ಅನ್ಕೊಂಡಿದ್ದೀವಿ. ಮೇ ಬಿ ಆಗ್ಲೇ ಅದಕ್ಕೂ ಒಂದು ಪಾಯಿಂಟ್ ಬರುತ್ತೆ. ಸೊ ನೋಡೋಣ, ಕಾದ್ ನೋಡೋಣ ಈ ವಾರದ ಇವತ್ತು ಗೊತ್ತಾಗುತ್ತೆ ಏನು ಎತ್ತಕತೆ ಅಂತ. ಎಸ್, ಆ್ಯಂಡ್ ಇನ್ನೊಂದು ಏನಂತಂದ್ರೆ, ಈ ಕಡೆ ನಮ್ಮ ಯಾರು ಸತೀಶ್ ಅವರು ಮತ್ತೆ ಈ ಕಡೆ ಧನುಷ್ ಗೌಡ ಅವರು ಇಬ್ರು ಮೈ ಮೇಲೆ ಬಿದ್ದು ಅದ್ದಾಡ್ತಿದ್ರಲ್ಲ, ಆ ಒಂದು ಪಾಯಿಂಟ್ ಕೂಡ ರೈಸ್ ಆಗ್ಬೋದು. ಏನಕ್ಕೆ ಅಂದ್ರೆ ಜಗಳ ಆಡ್ತಿರಲ್ಲ, ಸೊ ಏನು ಹೊಡಿತೀಯ ಹಾಗೆ ಅಂತ ಬಾತ್ರೂಮ್ ಅಲ್ಲಿ, ಆ ಒಂದು ಪಾಯಿಂಟ್ ಕೂಡ ರೈಸ್ ಮಾಡ್ಬೋದು ಇಲ್ಲಿ. ಸೊ ಗೈಸ್, ನೋಡಿದ್ರಲ್ಲ ಪ್ರೊಮೋ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಬಾಯ್.